ದಾವಣಗೆರೆ ದಕ್ಷಿಣ ವಿಧಾನಸಭೆ ಉಪಚುನಾವಣೆ ಸಂದರ್ಭದಲ್ಲಿ ಆರೋಪ ಕೇಳಿ ಬಂದಿತ್ತು ಮತ್ತು ಷಡ್ಯಂತ್ರ ನಡೆದಿದೆ ಅಂತ ಅನೇಕರು ಕಾಂಗ್ರೆಸ್ ನಾಯಕರುಗಳು ಸಲೀಂ ಅಹಮದ್ ಇರ್ಬೋದು, ರಿಜ್ವಾನ್ ಅರ್ಷದ್ ಮತ್ತು ಇನ್ನೂ ಅನೇಕ ನಾಯಕರು ಅಲ್ಲಿನ ದಾವಣಗೆರೆ ಲೋಕಲ್ ಮುಖಂಡರಾಗಿರುವ ಬಸವರಾಜ್ ಅವರು ಇವರೆಲ್ಲರೂ ಆರೋಪ ಮಾಡಿದ್ರು. ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಹೈಕಮಾಂಡ್ಗೂ ದೂರ್ ಹೋಗಿತ್ತು. ಅದರ ಒಂದು ಭಾಗ ಈಗ ಬಿಡುಗಡೆಯಾಗಿದೆಯಾ? ಬಿಡುಗಡೆಯಾದ ಸಮಯ ಏನನ್ನ ಹೇಳ್ತಾ ಇದೆ? ಜಮೀರ್ ಅಹಮದ್ ಖಾನ್ ಅವರ ರಾಜಕೀಯ ಭವಿಷ್ಯ ತೂಗುಗತಿಯಲ್ಲಿದೆಯಾ? ಇದೆಲ್ಲದರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ? ಬಹಳ ವಿಚಿತ್ರ ನೋಡಿ. ಅದು ಈಗ ಚುನಾವಣೆ ಸಂದರ್ಭದಲ್ಲಿ ಷಡ್ಯಂತ್ರ ನಡೀತು ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರು. ಇವತ್ತು ಸಮರ್ಥ ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸಮರ್ಥ ಹೇಳಿರೋದು ಹೈಕಮಾಂಡ್ ನೋಡುತ್ತೆ, ಅದೇನಿದೆ ಸತ್ಯಾಸತ್ಯತೆ ಅವ್ರು ನೋಡ್ತಾರೆ, ಅದಾದ್ಮೇಲೆ ಏನಾಗುತ್ತೆ ಹಾಗೆ ಹಾಗೆ ಮಾತಾಡಿದ್ದಾರೆ. ಆದ್ರೆ ಅವರ ಟೋನ್ ಅಲ್ಲೂ ಸಹ ಇತ್ತು, ಒಂದು ಷಡ್ಯಂತ್ರ ನಡೆದಿರೋದಕ್ಕೆ ಸಾಕ್ಷಿ ಸಿಕ್ಕಿದೆ ನೋಡಿ, ನೀವೇ ಹೇಳ್ತಿದ್ರಿ, ನೀವೇ ಅದ್ರಲ್ಲಿ ಮಾತಾಡ್ತಿದ್ರೆ ಎಲ್ಲ ಗೊತ್ತಾಗುತ್ತೆ ನಿಮಗೆ, SDPI ಬಿಜೆಪಿ ಜೊತೆಗೆ ಸೇರಿದಂಗಿದೆ ಅನ್ನುವಂತ ಮಾತನ್ನ ಸಮರ್ಥ ಹೇಳ್ತಾ ಇದ್ರು. ಅಂದ್ರೆ ಸಾಕ್ಷಿ ಸಿಕ್ಕಿದೆ ಅಂತ ಅವರ ಟೋನ್ ಅಲ್ಲಿ ನೇರವಾಗಿ ಹೇಳಿಲ್ಲ ಅವರು. ಆ ಟೋನ್ ಅಲ್ಲಿ ಸಮರ್ಥ ಮಾತಾಡಿದ್ದು ನೋಡಿದಾಗ ಬಹುಶಃ ಷಡ್ಯಂತ್ರ ನಡೆದಿತ್ತ ಅಂತೇಳಿ ಸಾಮಾನ್ಯವಾಗಿ ಜನರು ಚರ್ಚೆ ಮಾಡೋ ರೀತಿನಲ್ಲಿ ಆಗಿದೆ. ಆದ್ರೆ ಸತ್ಯಾಸತ್ಯತೆ ಏನು ಅದು ಒಂದ್ ಸೆಕೆಂಡ್ ಇದು ಇದೆಲ್ಲ ಅಂದ್ರೆ ಈ ಆಡಿಯೋ ಮತ್ತು ಇತರ ವಿಚಾರ ಸಮರ್ಥನು ಸೇರಿದಂತೆ ಇವರೆಲ್ರಿಗೂ ಮೊದಲೇ ಗೊತ್ತಿದ್ದ ವಿಚಾರ. ಈಗ ಜನತೆಗೆ ಒಂದು ಸಾಕ್ಷಿ ರೂಪದಲ್ಲಿ ಸಿಕ್ಕಿದ್ಯಾ? ಹಾಗಾಗಿನೇ ಅವರೆಲ್ಲರೂ ಆ ರೀತಿಯಾಗಿ ಮಾತನಾಡ್ತಿದ್ರ ಷಡ್ಯಂತ್ರ ಅಂತ. ಸಮರ್ಥ ಅದನ್ನ ಹೇಳಿದ್ರೆ ಈಗ ಸಾಕ್ಷ್ಯ ಸಿಕ್ಕಿದೆಯಲ್ಲ, ನೀವೇ ಕೇಳ್ತಿರಲ್ಲ, ನೋಡ್ತಿದಿರಲ್ಲ, ನಾವು ಅವಾಗ ಏನ್ ಚರ್ಚೆ ಬಂತು ಅದೀಗ ಗೊತ್ತಾಗ್ತಾ ಇದೆಯಲ್ಲ ಅನ್ನೋ ಮಾತನ್ನ ಸಮರ್ಥ ಹೇಳ್ತಾ ಇದ್ರು. ಆಮೇಲೆ ಆ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲೂ ಸಹ ಷಡ್ಯಂತ್ರ ಆಗಿದೆ ಅಂತ ಹೇಳ್ತಾ ಇದ್ರು. ಬಹುಶಃ ಒಬ್ಬ ನಾಯಕರು ಇವರೇ ಇರ್ಬೋದಾ ಅಂತ, ಸಿರಾಜ್ ಅವರು ಒಂದು ಆಡಿಯೋ ಇದೆ ಅಂತನೂ ಸಹ ಕೆಲವು ಸರಿ ಮಾತಾಡಿದ್ದನ್ನು ಸಹ ಕೇಳಿದ್ವಿ ನಾವು. ಆದ್ರೆ ಈಗ ಅವರೇ ಡಿನೈ ಮಾಡ್ತಿದ್ರೆ, ಜಮೀರ್ ಅವ್ರಾಗಿರ್ಬೋದು, ಸಿರಾಜ್ ಅವ್ರಾಗಿರ್ಬೋದು, ನಾವ್ ಇದನ್ನ ಮಾತಾಡೇ ಇಲ್ಲ. ಸಿರಾಜ್ ಅವರಂತೂ ನಾನು ಜಮೀರ್ ಅವ್ರ ಜೊತೆ ಮಾತಾಡಿದಾಗೆಲ್ಲ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸೋದು ಹೇಗೆ ಅನ್ನೋ ವಿಚಾರವಾಗಿನೇ ನಾನು ಮಾತಾಡಿದ್ದೀನಿ ಹೊರತು ಬೇರೆ ಮಾತಾಡಿಲ್ಲ ಅಂತ ಹೇಳಿ. ಆದ್ರೆ ನಾನು ಆ ಪ್ರದೇಶದವನಾಗಿ ಮತ್ತೆ ದಾವಣಗೆರೆನಾಗಿ ಅಲ್ಲಿ ನಡೆದಂತ ಸಂಭಾಷಣೆ ಏನಿದೆ, ಆ ಸಂಭಾಷಣೆ ತಿರುಳು ಇದು ಕ್ರಿಯೇಟ್ ಆಗಿದ್ರೆ ಈ ರೀತಿಯಾದಂತ ಇಂಥ ಒಂದು ಡೀಪ್ ಇನ್ಫಾರ್ಮೇಶನ್ ಬರ್ಲಿಕ್ಕೆ ಬಹುಶಃ ಕಷ್ಟ ಸಾಧ್ಯ ಅದು. ಯಾಕಂದ್ರೆ ವಾರ್ಡು, ಸಾದಿಕ್ಕು, ಆಮೇಲೆ ಕುಕ್ಕರು, ಪಕ್ಷೇತರ ಅಭ್ಯರ್ಥಿ, ದುಡ್ಡು ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಅವರೊಬ್ಬ ಅತ್ಯಂತ ಪ್ರಾದೇಶಿಕವಾಗಿ ಎಲ್ಲಾ ಸೂಕ್ಷ್ಮಗಳನ್ನು ತಿಳಿದುಕೊಂಡು ಆ ಸ್ಕ್ರಿಪ್ಟ್ ಅನ್ನ ಬರೆದು ಆಮೇಲೆ ಅದನ್ನ ಕ್ರಿಯೇಟ್ ಮಾಡಿದ್ರೆ ಅಂತಂದ್ರೆ ಆತ ಒಬ್ಬ ದೊಡ್ಡ ಮೇಧಾವಿನೇ ಆಗಿರ್ಲಿಕ್ಕೆ ಸಾಧ್ಯ. ಇಲ್ಲಿ ಬರ್ತಕ್ಕಂತ ಎಲ್ಲಾ ವಿಷಯಗಳು ಸಹ ದಾವಣಗೆರೆಯ ರಾಜಕಾರಣದ ಆತ್ಮವನ್ನ ತಿಳಿದುಕೊಂಡು ಮಾತಾಡೋ ರೀತಿಯಲ್ಲಿ ಇಬ್ಬರ ಸಂಭಾಷಣೆ ಇದೆ. ಅಥವಾ ಅದು ಅಂತಿಮವಾಗಿ ಅದು ಏನಾಗುತ್ತೆ ಅದು ತನಿಖೆ ನಂತರನೇ ಗೊತ್ತೇಬೇಕಾಗಿದೆ. ಆದ್ರೆ ಇದು ದಾವಣಗೆರೆ ರಾಜಕಾರಣ ಎಲ್ಲಾ ಬಹಳ ಬೇರೆ ತರದ ಪಾಠಗಳನ್ನ ಕಲಿತಿದೆ. ಇದು ಸಹ ಒಂದು ದೊಡ್ಡ ಪಾಠವೇ ಆಗಿದೆ. ಬಟ್ ಈ ಟೈಮಿಂಗ್ ಇದೆಯಲ್ಲ, ಈಗ ಚುನಾವಣೆ ಮುಗಿದು ವೋಟಿಂಗ್ ಆದ ತಕ್ಷಣನೇ ಇದು ಹೊರಗೆ ಬಂದು ಚರ್ಚೆಯಾಗಿ ಅಥವಾ ಎಲ್ರಿಗೂ ಗೊತ್ತಾಗಿ ಏನಾಗಿದ್ರೆ ಬೇರೆ ತರ ಆಗ್ತಾ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ಎಷ್ಟು ದಿನಗಳಾಗಿದೆ, ಎಷ್ಟು ತಿಂಗಳುಗಳಾಗಿದೆ, ಇಂಥ ಸಂದರ್ಭದಲ್ಲಿ ಈ ಆಡಿಯೋ ಹೊರಗೆ ಬಂದಿರೋದು ಜಮೀರ್ ಅವರ ವಿರುದ್ಧ ನಡೆಸಿರ್ತಕ್ಕಂತ ಒಂದು ಪ್ರಯತ್ನ ಅಂತಾನೆ ಅನ್ಸುತ್ತೆ. ಮತ್ತದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ಬಂದಿದೆ. ಆ ಅಕೌಂಟ್ ಅಲ್ಲಿ ಸರಿಸುಮಾರು ರಾತ್ರಿ 3 ಗಂಟೆಗೆ ರಿಲೀಸ್ ಆಗಿರ್ತಕ್ಕಂಥ ಆಡಿಯೋ ಇದು. ಹಾಗಾಗಿ ದಾವಣಗೆರೆ ರಾಜಕಾರಣ ಮುಂದಿನ ದಿನದಲ್ಲಿ ಇದೇ ರೀತಿ ಇರೋದಿಲ್ಲ, ಬಹಳಷ್ಟು ಬದಲಾವಣೆ ಕಾಣುತ್ತೆ ಅಂತಾನೆ ಅನಿಸ್ತಾ ಇದೆ ನನಗೆ. ಓಕೆ, ಆದ್ರೆ ಜಮೀರ್ ರಾಜಕೀಯ ಭವಿಷ್ಯ ಈಗ ಒಂದ್ ಕಡೆ ಕೇಳಿ ಬರ್ತಿರೋದು, ಸಿದ್ದರಾಮಯ್ಯನವರು ಜಮೀರ್ ಪರವಾಗಿನೂ ಕೂಡ ಅವರಿಗೆ ಸ್ಥಾನ ಸಿಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ. ಹೈಕಮಾಂಡ್ಗೆ ಪಕ್ಷದ ವಿರುದ್ಧವಾಗಿ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಗೊತ್ತಾದ್ರೆ ಯಾರ ಕಡೆಯಿಂದ ಒಂದು ಬೆಂಬಲ ಸಿಕ್ಕರೂ ಕೂಡ ಅದಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಕ್ಸ್ಪೋಸ್ ಮಾಡೋಕೆ ಸರಿಯಾದ ಸಮಯ ಅಂತ ಅವರ ವಿರೋಧಿಗಳು ಬಳಸ್ಕೊಂಡ್ರ, ಅವರದ್ದೇ ಸಮುದಾಯದವರು ಇದ್ರ ಹಿಂದೆ ಇದ್ದಾರೆ ಅನ್ನೋದರ ಸತ್ಯಾಸತ್ಯತೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ? ಜಮೀರ್ ಅವರ ರಾಜಕೀಯ ಭವಿಷ್ಯ ನೋಡಿ, ಅವ್ರು ಈ ಹಿಂದೆ ಕೇರಳ ಚುನಾವಣೆಯಲ್ಲಿ ನಿರಂತರವಾಗಿ ಪ್ರವಾಸವನ್ನು ಮಾಡಿ ಕೇರಳದಲ್ಲಿ ಸರ್ಕಾರ ಬರ್ಲಿಕ್ಕೆ ಜಮೀರ್ ಅವರ ಪಾಲು ಇದೆ ಅಂತ ಹೇಳಿ ಹೈಕಮಾಂಡ್ ಭಾವಿಸಿದೆ. ಅದು ಬೇರೆ ರೀತಿ ಆ ನಾಯಕರಿಂದನೇ ಎಕ್ಸ್ಪ್ರೆಸ್ ಆಗಿದೆ. ಇನ್ನ ದಾವಣಗೆರೆಗೂ ಸಹ ಒಂದು ದಿನ ಬಂದು ಹೋದ್ರು ಅವರು. ಆದ್ರೆ ಇಲ್ಲಿ ನಿಜವಾಗ್ಲೂ ಅವ್ರು ಮಾತಾಡಿದಾರೆ ಅಂತ ಅನ್ಕೊಂಡ್ರೆ, ಸತ್ಯ ಗೊತ್ತಿಲ್ಲ, ಮಾತಾಡಿದಾರೆ ಅಂತ ಅನ್ಕೊಂಡ್ರೆ ಅವರಿಗೆ ಯಾವ ಪ್ರೆಸರ್ ಅನ್ನ ಜಮೀರ್ ಅವ್ರು ಫೀಲ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ. ಒಂದು ಸಮುದಾಯದ ಒಂದು ದೊಡ್ಡ ಆಕ್ರೋಶ ಇತ್ತಲ್ಲಿ, ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡ್ಬೇಕು, ಯಾಕಂದ್ರೆ ಮತದಾರರು ಹೆಚ್ಚಿದ್ರೆ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಒಂದು ದೊಡ್ಡ ಆಕ್ರೋಶ ಇತ್ತು. ನಮಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಬಹಳಷ್ಟು ಜನ, ಜಬ್ಬಾರ್ ಆಗಿರ್ಬೋದು, ಸಾದಿಕ್ ಆಗಿರ್ಬೋದು, ಬಹಳ ಜನ ಪ್ರಯತ್ನ ಮಾಡಿದ್ರು, ನಿಂತರು ಎಲೆಕ್ಷನ್ಗೆ. ಈ ರೀತಿಯಾದಂತ ಒಂದು ಸಮುದಾಯದ ಒತ್ತಡ ಏನಾದ್ರೂ ಆ ಸಂದರ್ಭದಲ್ಲಿ ಈ ಸಂಭಾಷಣೆಗೆ ಕಾರಣ ಆಯ್ತಾ ಅಂತ ಅನ್ನೋದೊಂದು ಮಾತು. ಆಮೇಲೆ
ಈ ಆಡಿಯೋ ಬಂದಿರೋದು ನೋಡಿದ್ರೆ ಬಹುಶಃ ಇದು ಮತದಾನದ ಒಂದು ದಿನ ಮುಂಚೆ ಅಥವಾ ಮತದಾನದ ಬೆಳಗ್ಗೆ ಅಲ್ಲಿ ಈ ಆಡಿಯೋ ಈ ಮಾತಾಡಿರೋ ಸನ್ನಿವೇಶ ಮತ್ತೆ ಸಂದರ್ಭ ಮತದಾನದ ಹತ್ತರ ಇನ್ನು ಕೆಲವೇ ಗಂಟೆಗಳಿದೆ ಅನ್ನುವಂತ ಸಂದರ್ಭದಲ್ಲಿ ಈ ಸಂಭಾಷಣೆ ಮಾಡಿರೋ ರೀತಿನಲ್ಲಿ ಇದೆ ಇದು. ಇನ್ನೇನ್ ಕೊನೆಯ ಕ್ಷಣದಲ್ಲಿ ಏನ್ ಮಾಡ್ಬೇಕು, ಏನ್ ಕಾರ್ಯಾಚರಣೆ ಮಾಡ್ಬೇಕು ಅನ್ನೋ ರೀತಿಯಾದಂತ ಸಂಭಾಷಣೆ ಇದು. ಆದ್ರೆ ಈ ಆಡಿಯೋ ರಿಲೀಸ್ ಮಾಡಿದ್ಯಾರು, ಹೇಗೋಯ್ತು ಅನ್ನೋದು ಸಹ ಒಂದು ಮೇಜರ್ ಪ್ರಶ್ನೆ. ಈಗ ಒಂದ್ ಇಬ್ರು ಫೋನಲ್ಲಿ ಮಾತಾಡ್ತಾರೆ ಅಂತಂದ್ರೆ ಅದು ನನ್ನ ಹತ್ರ ಇರುತ್ತೆ, ಅವ್ರ ಹತ್ರ ಇರುತ್ತೆ, ಇಲ್ಲ ಪೊಲೀಸ್ ಹತ್ರ ಇರುತ್ತೆ. ಇನ್ ಬೇರೆ ಯಾರ ಹತ್ರನೂ ಆಡಿಯೋ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನ್ ಮಾಡ್ಬೇಕು, ಇಲ್ಲ ಅವ್ರು ಮಾಡ್ಬೇಕು, ಇಲ್ಲ ಆ ಚುನಾವಣೆ ಸಂದರ್ಭದಲ್ಲಿ ಯಾರು ರೆಕಾರ್ಡ್ ಮಾಡಿರ್ತಾರೆ ಅಥವಾ ಇಂಟೆಲಿಜೆನ್ಸ್ ಅಥವಾ ಏನಿರುತ್ತೆ ಅವ್ರು ಮಾಡಿರ್ಬೇಕು. ಈ 3 ಜನರ ಹತ್ರ ಮಾತ್ರ ಆಡಿಯೋ ಇರ್ಲಿಕ್ಕೆ ಸಾಧ್ಯ. ಜಮೀರ್ ಅಹಮದ್ ಈಗ ಸಿರಾಜ್ ಹೇಳ್ತಾ ಇದ್ದಾರೆ ನಾವು ಮಾತಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ನನ್ ಕಡೆಯಿಂದ ಆಗಿಲ್ಲ ಅನ್ನೋದ್ರ ಒಂದ್ ಸ್ಪಷ್ಟತೆ ಇರ್ಬೋದು. ಜಮೀರ್ ಅಂತೂ ಅದನ್ನ ಲೀಕ್ ಮಾಡೋಕ್ ಸಾಧ್ಯನೇ ಇಲ್ಲ. ಜಮೀರ್ ಕಡೆಯಿಂದ ಒಂದು ಅವರ ಜೊತೆ ಇದ್ದವ್ರು ಯಾರಾದ್ರೂ ಮಾಡ್ಬೇಕು, ಇಲ್ಲ ಅಂತಂದ್ರೆ ಒಂದ್ ಟ್ಯಾಪಿಂಗ್ ಆಗಿರ್ಬೇಕು. ಇದು ಸತ್ಯ ಆಗಿದ್ರೆ, ಮಾತಾಡಿರೋದು ಸತ್ಯ ಆಗಿದ್ರೆ ಈ 3 ಪಾಯಿಂಟ್ಗಳಲ್ಲಿ 1 ಪಾಯಿಂಟ್ ಇಂದ ರಿಲೀಸ್ ಆಗಿರ್ಬೇಕು. ಇದು ಅಸತ್ಯ ಅಂತ ಅಂದ್ರೆ, ಇದು ಸ್ಕ್ರಿಪ್ಟೆಡ್ ಅಂತ ಅಂದ್ರೆ, ಈ ದಾವಣಗೆರೆಯ ರಾಜಕಾರಣದ ಸಂಪೂರ್ಣ ಒಳಸುಳಿಗಳನ್ನ ಅರ್ಥ ಮಾಡ್ಕೊಂಡಂತ ಒಬ್ಬ ಸಾಹಿತಿ, ಒಬ್ಬ ಲೇಖಕ ಒಂದು ಸಂಭಾಷಣೆಯನ್ನ ಬರೆದು ಅದನ್ನ ಕೊಟ್ಟು ಅದನ್ನ ಕನ್ವರ್ಟ್ ಮಾಡಿ ಅಲ್ಲಿ ಮಾತಾಡ್ಬೇಕಾದ್ರೆ ಆ ರೀತಿಯಾದಂತ ಒಂದು ಮಧ್ಯ ಎಕ್ಸ್ಪ್ರೆಷನ್ ಗಳನ್ನ ಹಾಕಿ ಇದು ಬಹುಶಃ ಏನಾಗಿದೆ ಅರ್ಥ ಆಗ್ತಿಲ್ಲ. ಇದು ಬಹುಶಃ ತನಿಖೆ ನಂತರನೇ ಗೊತ್ತಾಗುತ್ತೆ. ಆದ್ರೆ ಜಮೀರ್ ಅವರಿಗೆ ಇದೊಂದು ದೊಡ್ಡ ಹಿನ್ನಡೆನೆ. ಇದು ದೊಡ್ಡ ಅದು ಆಗಿರ್ಬೋದು, ಅದು ಫೇಕ್ ಆಗಿರ್ಬೋದು ಅಥವಾ ಸತ್ಯನಾಗಿರ್ಬೋದು, ಅವ್ರಿಗೆ ಒಂದು ದೊಡ್ಡ ಹಿನ್ನಡೆನೆ. ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ, ಕೇರಳದಲ್ಲಿ ಗೆಲ್ಲೋದಕ್ಕೆ ನಾನ್ ಕಾರಣ ಅನ್ನೋದು ಮುಂದಾಗತ್ತಾ, ಹೈಕಮಾಂಡ್ಗೆ ಪ್ರಮುಖವಾಗತ್ತಾ, ಅಥವಾ ಇಲ್ಲಿ ಜಬ್ಬಾರ್ ಮತ್ತೆ ಸಾದಿಕ್ ಇವೆಲ್ಲಾ ಅಂಶಗಳನ್ನ ಇಟ್ಕೊಂಡ್ರೆ ಜಮೀರ್ ಅವ್ರ ಕತೆ ಏನು, ಸಿದ್ದರಾಮಯ್ಯವ್ರ ಕೈ ಹಿಡಿತಾರ, ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ, ಮತ್ತು ಹೈಕಮಾಂಡ್ ಖರ್ಗೆ ಅವರಾಗಿರ್ಬೋದು, ವೇಣುಗೋಪಾಲ್ ಜೊತೆ ಅವರಂತೂ ಕೇರಳ ಚುನಾವಣೆಯಲ್ಲಿ ಸುಮಾರು ತಿಂಗಳುಗಟ್ಟಲೆ ಜೊತೆಗೆ ಇದ್ದವರು ಅವರು. ಹಾಗಾಗಿ ಒಂದ್ ರೀತಿ ಅಡಕತ್ತರಿಯಲ್ಲಿ ಸಿಲುಕೊಂಡಿದ್ದಾರೆ. ಒಂದು ಬಿಸಿ ತುಪ್ಪದ ರೀತಿಯಲ್ಲಿ ಆಗಿದೆ ಕಾಂಗ್ರೆಸ್ಗೆ. ನುಂಗೋಗೂ ಆಗಲ್ಲ, ಉಳೋಕ್ಕೂ ಆಗಲ್ಲ ಅನ್ನೋ ರೀತಿಯಂತ ಪರಿಸ್ಥಿತಿ ಇದೆ. ಈಗ ಜಮೀರ್ ಅವರನ್ನ ನೋಡಿದ್ರೆ ಕುಮಾರಣ್ಣ ಅಂತ ಪಕ್ಕದಲ್ಲಿದ್ದು ಅವರ 2020 ಗವರ್ಮೆಂಟ್ ಅಲ್ಲಿ ಮಂತ್ರಿನೂ ಆದ್ರು. ಅನಂತರ ಸಿದ್ದರಾಮಯ್ಯನವರ ಜೊತೆ ಬಂದ್ರು. ಸಿದ್ದರಾಮಯ್ಯನವರ ಪರವಾಗಿನೇ ಬಹಳ ಲಾಯಲ್ ಆಗಿನೇ ಅವ್ರ ಜೊತೆಗೆ ನಿಂತ್ಕೊಂಡ್ರು. ಈಗ ಸಿದ್ದರಾಮಯ್ಯನವರೇ ಅಧಿಕಾರದಿಂದ ಕೆಳಗಿಳಿದಿದ್ದಾರೆ. ಸಕ್ರಿಯ ರಾಜಕಾರಣದಲ್ಲಿ ಉಳಿದ್ರು ಕೂಡ ಅಧಿಕಾರ ರಾಜಕಾರಣದಿಂದ ಅವ್ರು ಬಹುತೇಕವಾಗಿ ಹೊರಗಿಡ್ತಾರೆ. ಹಾಗಿರುವಾಗ ಡಿ ಕೆ ಶಿವಕುಮಾರ್ ಜೊತೆ ಅಂತಹ ಉತ್ತಮ ಬಾಂಧವ್ಯವೇನೂ ಇಲ್ಲ. ಜೊತೆಗೆ ಉಳಿದ ಸಮುದಾಯದ ನಾಯಕರುಗಳು, ಅದು ಸಲೀಂ ಅಹಮದ್ ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ಇನ್ನು ಕೆಲವರು ಕೇಂದ್ರ ಮಟ್ಟದಲ್ಲಿ ಇರೋರು ಡಿ ಕೆ ಶಿವಕುಮಾರ್ ಅವರ ಜೊತೆ ಹೆಚ್ಚು ಸಖ್ಯವನ್ನ ಬೆಳೆಸಿರೋದ್ರಿಂದ ಇವರಿಗೆ ಸ್ವಲ್ಪ ಹಿನ್ನಡೆ ಅಂತಾನೆ ಅನ್ಸುತ್ತೆ, ಯಾರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ. ಹಾಗಾಗಿ ರಾಜಕೀಯ ಪರ್ಯಾಯದ ಯೋಚನೆ ಏನು ಅಥವಾ ಏನ್ ಆಗ್ಬೋದು ಅಂತ ಅನ್ಸುತ್ತೆ. ಮತ್ತು ಇದು ಸಮುದಾಯದ ಮೇಲೆ ಏನಾದ್ರೂ ಪರಿಣಾಮ, ಈಗ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಾಗಿರೋ ಬೆಳವಣಿಗೆ ಮತ್ತು ಈ ಸಮೀಕ್ಷೆಯಲ್ಲಿ ಸಮುದಾಯ ಹೆಚ್ಚಿದೆ ಅಂತ ವರದಿ ಇರೋದು, ಇದೆಲ್ಲವನ್ನ ಸೇರಿಸಿ ಅಭಿಪ್ರಾಯ ಹೇಗೆ ಕೊಡ್ಬೋದು ತಾವು? ಜಮೀರ್ ನಿರ್ಲಕ್ಷ್ಯ ಮಾಡುವಂತ ನಾಯಕ ಅಲ್ವೇ ಅಲ್ಲ. ಅವರು ಜೆಡಿಎಸ್ ಅಲ್ಲಿ ಇದ್ದಾಗೂ ಅಷ್ಟೇನೆ ಮತ್ತು ಕಾಂಗ್ರೆಸ್ ಅಲ್ಲಿ ಇದ್ದಾಗೂ ಅಷ್ಟೇನೆ ಅವರು ಆತರ ಪರವಾಗಿಲ್ಲ ಬಿಡು, ಅವ್ರು ಕೈ ಬಿಟ್ರೆ ಬಿಡು ಆ ತರದ ನಾಯಕ ಅಲ್ಲ. ಅವರು ಆ ಮುಸ್ಲಿಂ ಸಮುದಾಯದಲ್ಲಿ ಒಂದು ವರ್ಚಸ್ಸನ್ನ ಬೆಳೆಸ್ಕೊಂಡಿದ್ದಾರೆ, ಮತ್ತೆ ಮುಸ್ಲಿಂ ಸಮುದಾಯದಲ್ಲಿ ನಾಯಕರಾಗಿನೂ ಸಹ ಗುರುಸ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು, ಕಾಂಗ್ರೆಸ್ ಕಷ್ಟದ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಜೊತೆಗಿದ್ದು ಸಿದ್ದರಾಮಯ್ಯ ಜೊತೆಗಿದ್ದು ಕೆಲಸವನ್ನ ಮಾಡಿದವರು. ಹಾಗಾಗಿ ಜಮೀರ್ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವ ರೀತಿಯಾದಂತ ಪೆಟ್ಟು ಬೀಳುತ್ತೆ, ಡ್ಯಾಮೇಜ್ ಆಗುತ್ತೆ, ಅದು ಈಗ್ಲೇನೆ ಅನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ರಿಜ್ವಾನ್ ಇರ್ಬೋದು ಅಥವಾ ಬೇರೆ ಬೇರೆ ನಾಯಕರು ಇರ್ಬೋದು, ಮುಸ್ಲಿಂ ಸಮುದಾಯದ ನಾಯಕರು. ಆದ್ರೆ ಜಮೀರ್ ಅವ್ರ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗಿದೆ ಇದು. ಒಂದು, ಇದನ್ನ ತನಿಖೆಯನ್ನ ಮಾಡಿ ಇದು ಸಂಪೂರ್ಣ ಸುಳ್ಳು ಅಂತ ಹೇಳಿ ಒಂದು ಕ್ಲೀನ್ ಚಿಟ್ ತೆಗೆದುಕೊಂಡು ಅವರಿಗೆ ಒಂದು ನಾಯಕತ್ವವನ್ನು ಕೊಡಬೇಕಾದ ಅನಿವಾರ್ಯತೆ ಬರಬಹುದು. ಈ ಬಹುಶಃ ಇದಕ್ಕೆ ಹೈಕಮಾಂಡ್ ಮತ್ತೆ ಬೇರೆ ನಾಯಕರು ಯಾರು ಕಮೆಂಟ್ ಮಾಡಿಲ್ಲ. ಸಿರಾಜ್ ಮಾತಾಡಿದ್ದಾರೆ, ಜಮೀರ್ ಮಾತಾಡಿದ್ದಾರೆ, ಮತ್ತೆ ಸಮರ್ಥ್ ಮಾತಾಡಿದ್ದಾರೆ ಬಿಟ್ಟು ಕಾಂಗ್ರೆಸ್ ನಾಯಕರು ಯಾರು ಮಾತಾಡಿದ್ದನ್ನ ಗಮನಿಸಲು ಯಾರು ಮಾಡಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅವರು ವೇಟ್ ಅಂಡ್ ಸಿ ಅಂತ ನೋಡ್ತಾ ಇದ್ದಾರೆ, ಏನೇನ್ ಬೆಳವಣಿಗೆ ಆಗುತ್ತೆ, ಏನೇನ್ ಪರಿಣಾಮಗಳಾಗುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಜಮೀರ್ ಅವ್ರನ್ನ ನೆಗ್ಲೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಮುಸ್ಲಿಂ ಸಮುದಾಯದ ಪೊಲಿಟಿಕ್ಸ್ ಅಲ್ಲಂತೂ ನೆಗ್ಲೆಕ್ಟ್ ಮಾಡಕ್ ಆಗೋದಿಲ್ಲ ಅವರಿಗೆ. ಓಕೆ, ನೋಡೋಣ ಈ ಬೆಳವಣಿಗೆಯನ್ನು ಕಾದ್ ನೋಡೋಣ. ಹೊನ್ನಾಳಿ ಚಂದ್ರಶೇಖರ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ಪಾಯಿಂಟ್ ಆಫ್ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಆತ್ಮೀರಿ, ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ನಮಸ್ಕಾರ.